ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಇವತ್ತು ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ದಾರೆ. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಬುಪ್ಪನಹಳ್ಳಿಯಲ್ಲಿ ಇವತ್ತು ಮನೆ ಮನೆಗೆ ಹೋಗಿ ಸಂಸದರು ಬಿಜೆಪಿಗೆ ಮತ ಹಾಕಿ ದೇಶದ ಹಿತಕ್ಕಾಗಿ ಮತ್ತೊಮ್ಮೆ ಮೋದಿ ಸರ್ಕಾರ ಬರುವಂತೆ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ 180ಕ್ಕಿಂತ ಕಡಿಮೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಯಾವ ನೈತಿಕತೆಯಿಂದ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಮಾಡಿರುವಂತಹ ಗ್ಯಾರಂಟಿ ಕಾರ್ಡ್ಗಳ ವಿಚಾರವಾಗಿ ಯಾವ ಗ್ಯಾರಂಟಿಯೂ ನಡೆಯುವುದಿಲ್ಲ. ಜನ ಮೋದಿ ಗ್ಯಾರಂಟಿಗೆ ಮತ ಹಾಕೋದು ಅಂತ ಸಂಸದ ಪಿಸಿ ಮೋಹನ್ ಹೇಳಿದ್ದಾರೆ. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ದೂಪನಹಳ್ಳಿಯಲ್ಲಿ ಇವತ್ತು ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ದೂಪನಹಳ್ಳಿಯಲ್ಲಿ ಇವತ್ತು ಜಾತ್ರೆ ಇದ್ದು ಪಲ್ಲಕ್ಕಿಗಳು ಕೂಡ ಇದ್ದವು. ಅವುಗಳೆಲ್ಲವನ್ನು ಕೂಡ ಬೆಳಿಗ್ಗೆಯಿಂದ ಒಂದು ವೀಕ್ಷಣೆ ಮಾಡಿಕೊಂಡು ಆ ದೇವರುಗಳ ದರ್ಶನವನ್ನು ಪಡ್ಕೊಂಡು ಇವತ್ತು ಇಲ್ಲಿ ಡೋರ್ ಟು ಡೋರ್ ಮಾಡ್ತಾ ಇದ್ದೀವಿ. ಜನ ಬಹಳ ಒಳ್ಳೆಯ ಒಂದು ಪ್ರೀತಿಯನ್ನು ತೋರಿಸ್ತಿದ್ದಾರೆ. ಹೋದರೆ ನಮ್ಮಗಳಿಗೆ ಕರೆದು ಮಜ್ಜಿಗೆ ಜ್ಯೂಸು ಎಲ್ಲವನ್ನು ಕೂಡ ನನಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಕರೆದು ಜನ ಮನೆ ಒಳಗೆ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಏನು ಕಾಂಗ್ರೆಸ್ಸಿನ ಒಂದು ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಲೀಡರ್ಗಳು ಇವತ್ತು ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡನ್ನು ವಿತರಿಸಲಿಕ್ಕೆ ಹೋಗ್ತಿದ್ದಾರೆ. ಜನ ಅದನ್ನು ಯಾವ ಮಟ್ಟಿಗೆ ಯಾವುದೇ ಕಾರಣಕ್ಕೂ ನಂಬ್ತಾ ಇಲ್ಲ. ಯಾಕೆಂದರೆ ರಾಹುಲ್ ಗಾಂಧಿ ಮತ್ತು ಅವರ AICC ಅಧ್ಯಕ್ಷರು ಸೈನ್ ಮಾಡಿ 1 ಲಕ್ಷ ರೂಪಾಯಿ ಗ್ಯಾರಂಟಿ ಅಂತ ಕೊಟ್ಟು ಬರ್ತಾ ಇದ್ದಾರೆ. ಜನ ಅದನ್ನೇ ನಂಬಿಕೆಯನ್ನು ಕಳ್ಕೊ. ಯಾಕೆ ಅಂತ ಹೇಳಿದ್ರೆ 543 ಸೀಟಲ್ಲಿ ಇವ್ರು ಕಂಟೆಸ್ಟ್ ಮಾಡ್ತಾ ಇರೋದು 160-170 ಸೀಟು ಇರಬೇಕು. ಇಡೀ ದೇಶದಲ್ಲಿ ಇವ್ರು ಕಂಟೆಸ್ಟ್ ಮಾಡ್ತಾ ಇರೋದು ಯಾವ ಅಧಿಕಾರದ ಮೇಲೆ ಅಂತೇಳಿ ಜನ ಇವರು ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದಾರೆ ಅಂತ ಜನ ನಗ್ತಾ ಇದ್ದಾರೆ. ಖಂಡಿತವಾಗಲೂ ಕೂಡ ಈ ದೇಶಕ್ಕೆ ಗ್ಯಾರಂಟಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂಥ ಸ್ಕೀಮ್ಗಳು ಈಗಾಗಲೇ ವರ್ಕ್ ಆಗಿದ್ದಾವೆ. ಅದು ಮುದ್ರಾ ಯೋಜನೆ ಇರ್ಬೋದು, PM ಸ್ವನಿಧಿ ಇರಬಹುದು, ಆಮೇಲೆ ಆಯುಷ್ಮಾನ್ ಭಾರತ್ ಇರಬಹುದು, ಇವೆಲ್ಲವನ್ನು ಕೂಡ ಮುಂದುವರಿಸ್ಕೊಂಡಿದ್ದಾರೆ. ಇವಾಗ ಆಯುಷ್ಮಾನ್ ಭಾರತಲ್ಲಿ ಏನು 70 ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಇವತ್ತು ಅದನ್ನು ವಿಸ್ತರಣೆ ಮಾಡಿರೋದು ಕೂಡ ಜನ ಒಂದು ಭಾಳ ಸಂತೋಷ ಬಿದ್ದಿದ್ದಾರೆ. ಇವತ್ತು ಗ್ಯಾರಂಟಿ ಕಾರ್ಡ್ಗಳ ಬಗ್ಗೆ ಜನ ನಗ್ತಾ ಇದ್ದಾರೆ. ನಾವು ಎಲ್ಲೇ ಮನೆಗಳಿಗೆ ಹೋದರೂ ಕೂಡ ಎಲ್ಲರೂ ನಗ್ತಾ ಇದ್ದಾರೆ ಅದನ್ನು ಹೇಳಿಕೊಂಡು. ಇವರು ಅಧಿಕಾರಕ್ಕೆ ಬರೋಲ್ಲ, ಇವರು